ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ನಾಟಿ ಸ್ಟೈಲ್ನಲ್ಲಿ ಪೆಪ್ಪರ್ ಚಿಕನ್ ಮಾಡೋ ವಿಧಾನನ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ರೀತಿ ಇನ್ಸ್ಟೆಂಟ್ ಪೌಡರ್ಗಳನ್ನ ಬಳಸದೆ, ರೆಡಿ ಮಸಾಲ ಪೇಸ್ಟ್ಗಳನ್ನ ಬಳಸದೆ, ಹಾಗೂ ಯಾವುದೇ ರೀತಿಯ ಸಾಸ್ಗಳನ್ನು ಕೂಡ ಬಳಸ್ತಾ ಇಲ್ಲ. ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಫ್ರೆಶ್ ಆಗಿ ಮಸಾಲೆ ಮಾಡಿಕೊಂಡು ಮತ್ತು ಕಾಳು ಮೆಣಸನ್ನ ಪುಡಿ ಮಾಡಿಬಿಟ್ಟು ಈ ರುಚಿಯಾದಂಥ ನಾಟಿ ಸ್ಟೈಲ್ನಲ್ಲಿ ಪೆಪ್ಪರ್ ಚಿಕನ್ ಮಾಡೋ ವಿಧಾನ ನೋಡೋಣ. ಹಾಗೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಈ 1 kg ಚಿಕನ್ಗೆ ಪೆಪ್ಪರ್ ಚಿಕನ್ ಮಾಡೋ ವಿಧಾನ ನೋಡೋಣ. ವಿತ್ ಬೋನೇ ಇದೆ. ಇದನ್ನು ಚೆನ್ನಾಗಿ 1-2 ರಿಂದ 3 ಸರಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಉಳಿದಂಥ ತಯಾರಿ ಮಾಡ್ಕೊಳ್ಳೋಣ. 3-4 ಪೀಸ್ ಚಕ್ಕೆನ ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. ಜೊತೆಗೆ 10-12 ಲವಂಗ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ನುಣ್ಣಗೆ ಪುಡಿ ಮಾಡಿದ್ದಾಗಿದೆ. ಇದೇ ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ನೈಸಾಗಿ ಮಾಡಬಾರ್ದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿ ಇರಬೇಕು. ಇದನ್ನು ಇನ್ನೊಂದು ಕಪ್ಗೆ ತೆಗೆದಿಡೋಣ. ಮತ್ತು ಅದೇ ಮಿಕ್ಸಿ ಜಾರ್ಗೆ 5 ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. 1 ಹಿಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಜೊತೆಗೆ 1.5 ಇಂಚಷ್ಟು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ಸಿದ್ಧವಾಗಿದೆ. ಕುಕ್ಕರ್ಗೆ 4 ಸಣ್ಣ ಸೌಟಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಕುಕ್ಕರ್ ಬದಲಾಗಿ ಸ್ವಲ್ಪ ದಪ್ಪ ಇರೋವಂಥ ಕಡಾಯಿನ ಕೂಡ ಬಳಸ್ಕೋಬೋದು. ತುಂಬ ಹೊತ್ತು ಚಿಕನ್ ಮತ್ತು ಮಸಾಲೆ ಎಲ್ಲ ಫ್ರೈ ಮಾಡೋದ್ರಿಂದ ಕಡಾಯಿ ತೆಳ್ಳಗಿದ್ರೆ ಮಸಾಲೆ ಎಲ್ಲ ಸೀದ್ ಹೋಗುತ್ತೆ. ಎಣ್ಣೆ ಕಾದ ನಂತರ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸೋಣ. ಈರುಳ್ಳಿ ಸುಮಾರು ಬಾಡಿಸಿದ ನಂತರ 10ರಿಂದ 12 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. 3 ಒಣಗಿದ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸೋಣ. ನೋಡಿ, ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಬೇಕು. ಈ ಹಂತದಲ್ಲಿ ಚಿಕನ್ ಪೀಸಸ್ನ ಸೇರಿಸೋಣ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚಿಕನ್ನ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ನಾವು ಚಿಕನ್ ಬಾಡಿಸ್ತಾ ಇರೋವಾಗ ಚಿಕನ್ನು ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಆ ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಬಾಡಿಸ್ಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಬಾಡಿಸಿದ ನಂತರ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಬಾಡಿಸ್ಬೇಕು. ಈ ಬಾಡಿಸೋ ಹಂತದಲ್ಲೇ ಚಿಕನ್ನು ಆಲ್ಮೋಸ್ಟ್ ಬೆಂದ್ಬಿಟ್ಟಿರುತ್ತೆ. ಆದಷ್ಟು ಕಡಾಯಿ ಅಥವಾ ಈ ರೀತಿ ಸ್ವಲ್ಪ ಅಗಲವಾಗಿರೋವಂಥ ಕುಕ್ಕರ್ ಅಥವಾ ಅಗಲವಾಗಿರೋವಂಥ ಪಾತ್ರೆ ಬಳಸಿದ್ರೆ ಒಳ್ಳೆಯದು. ಫ್ರೈ ಮಾಡೋದಕ್ಕೆ ಸುಲಭ ಆಗುತ್ತೆ. ಒಂದು 3/4 ಗ್ಲಾಸಷ್ಟು ಅಥವಾ 3/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು.
ನೋಡಿ ಸುಮಾರು ಹೊತ್ತಿಂದ ಚಿಕನ್ ಬೇಯ್ತಾ ಇದೆ. ಇದು ಬೆಂದಿದೆಯಾ ನೋಡೋಣ. ನೋಡಿ ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸನ ಸೇರಿಸ್ತಾ ಇದ್ದೀನಿ. ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲೆಲ್ಲ ಸೋಯಾ ಸಾಸ್ ಬಳಸೋದುಂಟು. ಸೋಯಾ ಸಾಸ್ ಬದಲಾಗಿ ನಾನಿಲ್ಲಿ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಪುಡಿ ಮಾಡಿದ್ವಲ್ಲ, ಅದರಲ್ಲಿ ಅರ್ಧದಷ್ಟು ಇವಾಗ ಸೇರಿಸ್ತಾ ಇದ್ದೀನಿ. ಉಳಿದರ್ಧ ಆಮೇಲೆ ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ನಾನಿಲ್ಲಿ ಬಳಸಿದ್ದೀನಿ. ನೀವು ಇನ್ನೂ ಹೆಚ್ಚು ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ ಈ ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಹಾಗೆ ಬೇಯೋದಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನೀರೆಲ್ಲ ಹಿಂಗಿದೆ, ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ. ನೀರೆಲ್ಲ ಡ್ರೈ ಆದ ನಂತರ ಉಳಿದಂಥ ಚಕ್ಕೆ ಲವಂಗ ಮತ್ತು ಪೆಪ್ಪರ್ ಪುಡಿ ಇತ್ತಲ್ಲ, ಅದಷ್ಟು ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ರೀತಿ ಬಾಡಿಸ್ಬೇಕು. ನೋಡಿ ಚೆನ್ನಾಗಿ ಡ್ರೈ ಆಗಿದೆ, ನೀರು ಸ್ವಲ್ಪ ಕೂಡ ಇಲ್ಲ. ಚಿಕನ್ಗೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ಕಡೆಯದಾಗಿ ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲು. ಕೆಲವೇ ಪದಾರ್ಥಗಳು, ಮನೇಲಿರುವಂಥ ಕೆಲವೇ ಪದಾರ್ಥಗಳನ್ನ ಬಳಸಿ ಇಷ್ಟು ರುಚಿಯಾದಂಥ ಚಿಕನ್ ರೆಸಿಪಿ ಮಾಡ್ಬೋದು. ನೋಡಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದಿವಾಗ ಸ್ಟವ್ ಆಫ್ ಮಾಡಿಬಿಡೋಣ. ರುಚಿಯಾದಂಥ ನಾಟಿ ಸ್ಟೈಲ್ನಲ್ಲಿ ಪೆಪ್ಪರ್ ಚಿಕನ್ ಸಿದ್ಧವಾಗಿದೆ. ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿಕನ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.